ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶುರು ಮಾಡೋಣ, ಲೆಟ್ಸ್ ಗೋ. ಎಲ್ಲದಕ್ಕಿಂತ ಮುಂಚೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಯಾವ ಸಿನಿಮಾಗಳು ಎಷ್ಟೆಷ್ಟು ಕೋಟಿನ ಕಲೆಕ್ಷನ್ ಮಾಡಿದಾವೆ ರಿಪೋರ್ಟ್ ನೋಡ್ಕೊಂಡ್ ಬಂದ್ಬಿಡೋಣ. ಮೊದಲನೇದಾಗಿ ನಮ್ ಕನ್ನಡದಲ್ಲಿ ಬಂದಿರುವಂತಹ ಸೋ ಫ್ರಮ್ ಸೋ ಈ ಸಿನಿಮಾ ಎಂಟೈರ್ ಕರ್ನಾಟಕ ಅಲ್ದೇನೆ ಎಂಟೈರ್ ಇಂಡಿಯಾ ಔಟ್ ಆಫ್ ಕಂಟ್ರಿನೂ ಸೇರಿ ಟೋಟಲ್ ಆಗಿ ಈ ವಿಡಿಯೋ ಮಾಡೋ ಟೈಮ್ಗೆ ಕರೆಕ್ಟ್ ಆಗಿ 106.5 ಕೋಟಿನ ಕಲೆಕ್ಷನ್ ಮಾಡ್ಬಿಟ್ಟಿದೆ. ಇದ್ರ ಜೊತೆಗೆ ಈ ಸಿನಿಮಾದ OTT ರೈಟ್ಸ್ ಕೂಡ ಸೇಲ್ ಆಗ್ಬಿಟ್ಟಿದೆ. ಜಿಯೋ ಹಾಟ್ ಸ್ಟಾರ್ ಅವರು ಪರ್ಚೇಸ್ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ, ಬಟ್ ಎಷ್ಟು ಕೋಟಿಗೆ ಪರ್ಚೇಸ್ ಮಾಡಿದಾರೋ ಇನ್ನೂ ಐಡಿಯಾ ಇಲ್ಲ. ಅಂಡ್ ಹಾಗೆ ಈ ಸಿನಿಮಾದ ಸ್ಯಾಟಲೈಟ್ ರೈಟ್ಸ್ ಕೂಡ ಸೇಲ್ ಆಗ್ಬಿಟ್ಟಿದೆ. ಕಲರ್ಸ್ ಕನ್ನಡ ಅವ್ರಿಗೆ 5.5 ಕೋಟಿಗೆ ಈ ಸಿನಿಮಾನ ಪರ್ಚೇಸ್ ಮಾಡಿದ್ದಾರೆ. OTT ಗೆ ಯಾವಾಗ ರಿಲೀಸ್ ಆಗುತ್ತೋ ಇನ್ನೂ ಗೊತ್ತಿಲ್ಲ, ಬಟ್ ಥಿಯೇಟರ್ ಅಲ್ಲಿ ಇನ್ನೂ ಹೌಸ್ಫುಲ್ ಓಡ್ತಾ ಇರೋದ್ರಿಂದ ಮೋಸ್ಟ್ಲಿ ಇನ್ನೂ ಒಂದು 2-3 ವಾರ ಆಗ್ಬೋದೇನೋ OTT ಬರೋದಕ್ಕೆ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಬರುತ್ತದೆ, ವೇಟ್ ಮಾಡಿ. ಇನ್ನು ಇಂಡಿಯನ್ ಫಿಲಂ ಹಿಸ್ಟ್ರಿನಲ್ಲೇ ಇದೇ ಫಸ್ಟ್ ಟೈಮ್ ಒಂದು ಆನಿಮೇಟೆಡ್ ಸಿನಿಮಾ ಈ ಲೆವೆಲ್ ಅಲ್ಲಿ ಕಲೆಕ್ಷನ್ ಮಾಡಿರೋದು. ಮಹಾವತಾರ್ ನರಸಿಂಹ ಬರೀ ಇಂಡಿಯಾದಲ್ಲೇ US ಕಂಟ್ರಿನಲ್ಲೂ ಕೂಡ ತುಂಬಾನೇ ಫೇಮಸ್ ಆಗಿ ಇನ್ನೂ ರನ್ ಆಗ್ತಾ ಇದೆ. ಇಂಡಿಯನ್ ಕಲ್ಚರ್ ನ ಯಾವ ರೀತಿ ರೆಪ್ರೆಸೆಂಟ್ ಮಾಡಿದ್ದಾರೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ 2 ಮ್ಯಾಟರ್ ಆಯ್ತದೆ. ಇನ್ನು ನಾನ್ ವಿಡಿಯೋ ಮಾಡ್ತಾ ಇರೋ ಟೈಮ್ಗೆ ಕರೆಕ್ಟ್ ಆಗಿ 282.66 ಕೋಟಿನ ಕಲೆಕ್ಷನ್ ಮಾಡಿದೆ ಈ ಸಿನಿಮಾ. ಇನ್ನು ರಜನಿಕಾಂತ್, ಉಪೇಂದ್ರ, ರಚಿತಾ ರಾಮ್, ನಾಗಾರ್ಜುನ್ ಇವರೆಲ್ಲ ಸೇರಿ ಆಕ್ಟ್ ಮಾಡಿರೋ ಈ ಸಿನಿಮಾ ನಾನೀಗ ವಿಡಿಯೋ ಮಾಡೋ ಟೈಮ್ಗೆ ಕರೆಕ್ಟ್ ಆಗಿ 468 ಕೋಟಿನ ಕಲೆಕ್ಷನ್ ಮಾಡಿದೆ ವರ್ಲ್ಡ್ ವೈಡ್. ಇನ್ನ ಪಾಪ ವಾರ್ಟ್ ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ, ಸ್ವಲ್ಪ ಪ್ರೊಡ್ಯೂಸರ್ ತಲೆನೋವಲ್ಲಿದ್ದಾರೆ. ಈ ಸಿನಿಮಾದ ಬಜೆಟ್ ಆಗಿತ್ತು 450 ಕೋಟಿ, ಕಲೆಕ್ಷನ್ ಮಾಡಿರೋದು 350 ಕೋಟಿನೂ ದಾಟಿಲ್ಲ. ಇನ್ನು 100 ಕೋಟಿ ಲಾಸ್ ಅಲ್ಲ ಅವ್ರೆ. ಇದಕ್ಕೆಲ್ಲ ಕಾರಣ ಬೇಸ್ ಮೂವಿ ಸ್ಟೋರಿ. ಪಾರ್ಟ್ 1 ಅಲ್ಲಿ ಇರೋದನ್ನೇ ಇಲ್ಲಿಗೆ ತಕೊಂಡು ಸ್ವಲ್ಪ ಚೇಂಜ್ ಮಾಡ್ಬಿಟ್ಟು ಈ ರೀತಿ ಪ್ರೆಸೆಂಟ್ ಮಾಡಿದ್ರೆ ಯಾರ್ ತಾನೇ ನೋಡ್ತಾರೆ. ಮೊದಲನೇದಾಗಿ ತರುಣ್ ಸುಧೀರ್ ಅವರ ಪ್ರೊಡಕ್ಷನ್ ಹೌಸ್ ಕಡೆಯಿಂದ 7 ಮಲೆ ಅಂತ ಒಂದು ಸಿನಿಮಾ ಬರ್ತಾ ಇದೆ, ರಕ್ಷಿತ್ ಅವರ ತಮ್ಮಂದು. ಈ ಸಿನಿಮಾದ ರಿಲೀಸ್ ಡೇಟ್ ಕನ್ಫರ್ಮ್ ಮಾಡಿದ್ದಾರೆ, ಸೆಪ್ಟೆಂಬರ್ 5ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇನ್ನು ಪ್ರಭಾಸ್ ಅವರ ರಾಜ್ಯ ಸಬ್ ಸಿನಿಮಾ ಟೀಮ್ ಕಡೆಯಿಂದ ಒಂದು ಹೊಸ ಪೋಸ್ಟರ್ ಬಿಟ್ಟಿದ್ದಾರೆ, ನಿಧಿ ಅಗರ್ವಾಲ್ದು. ಇವ್ರ ಬರ್ತಡೆ ಸ್ಪೆಷಲ್ ಆಗಿ ಇವ್ರು ಇಲ್ಲಿ ಕ್ರಿಶ್ಚಿಯನ್ ಹುಡುಗಿ ತರ ಕಾಣಿಸ್ತಾ ಇದಾರೆ. ಇನ್ನು ಈ ವಾರದ ಹಾಟ್ ಟಾಪಿಕ್ ಏನಪ್ಪಾ ಅಂದ್ರೆ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗದೇನೆ ಈ ಸಿನಿಮಾ 100 ಕೋಟಿ ಕಲೆಕ್ಷನ್ ಮಾಡ್ಬಿಟ್ಟಿದೆ ಆಲ್ರೆಡಿ. ಇನ್ನ ರಿಪೋರ್ಟ್ ಪ್ರಕಾರ ಬರೋದಾದ್ರೆ ನಿಜಾಮ್ ಅಲ್ಲಿ 40 ಕೋಟಿಗೆ ಸೇಲ್ ಆಗಿದೆ, ಆಂಧ್ರದಲ್ಲಿ 45 ಕೋಟಿಗೆ ಸೇಲ್ ಆಗಿದೆ, ಇನ್ನು ಸೀಡೆಡ್ ಅಲ್ಲಿ 15 ಕೋಟಿಗೆ ಸೇಲ್ ಆಗಿದೆ. ಟೋಟಲ್ ಆಗಿ ತೆಲುಗು ಇಂಡಸ್ಟ್ರಿಯಲ್ಲಿ 100 ಕೋಟಿಗೆ ಸೇಲ್ ಆಗ್ಬಿಟ್ಟಿದೆ, ಆಲ್ರೆಡಿ ಸೋಲ್ಡ್ ಔಟ್. ಡಿಸ್ಟ್ರಿಬ್ಯೂಟರ್ ಎಲ್ಲ ದೊಡ್ಡ ಹಬ್ಬ ಮಾಡ್ತಾವ್ರೆ. ಇನ್ನು ಮೂವಿ ಟೀಮ್ ಕಡೆಯಿಂದ ಒಂದು ಹೊಸ ಕ್ಯಾರೆಕ್ಟರ್ ಕೂಡ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಹೊಸ ಪೋಸ್ಟರ್ ನ ಬಿಡೋ ಮುಖಾಂತರ. ಗುಲ್ಶನ್ ದೇವಯ್ಯ ಅನ್ನೋರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಕುಲಶೇಖರ ಅವನ ಕ್ಯಾರೆಕ್ಟರ್ ಅಲ್ಲಿ. ರಿಪೋರ್ಟ್ ಪ್ರಕಾರ ರೂಮರ್ಸ್ ಗಳಿದಾವೆ, ಇಲ್ಲಿ ರಿಷಬ್ ಶೆಟ್ಟಿ ಅವರ ತಂದೆ ಕ್ಯಾರೆಕ್ಟರ್ ಆಗಿರೋದ್ರಿಂದ ಅವ್ರ ತಂದೆಯಾಗಿ ಇವ್ರು ಆಕ್ಟ್ ಮಾಡ್ತಿರ್ತಾರೆ ಈ ಸಿನಿಮಾದಲ್ಲಿ ಅಂತ ರಿಪೋರ್ಟ್ ಇದಾವೆ. ಅಂದ್ರೆ ಜಸ್ಟ್ ಗಾಸಿಪ್ ಆಗಿ ಇಟ್ಕೊಳ್ಳೋದು ಒಳ್ಳೇದಪ್ಪ. ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರೋಲ್ ಮಾಡ್ಬೇಕಾದ್ರೆ ಒಂದು ಪೇಜ್ ಸಿಗುತ್ತೆ ಉದಯ ಮ್ಯೂಸಿಕ್. ಇಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಹಾಗೇನೆ ರಾಧಿಕಾ ಪಂಡಿತ್ ಇಬ್ರು ಇರುವಂತ ಒಂದು ಪೋಸ್ಟರ್ ನ ಪೋಸ್ಟ್ ಮಾಡಿ, ಯಶ್ ಮತ್ತೆ ಹಾಗೆ ರಾಧಿಕಾ ಪಂಡಿತ್ ಇಬ್ರು ಕಾಂಬೋದಲ್ಲಿ ಮತ್ತೊಂದು ಸಿನಿಮಾನ ನೋಡೋದಕ್ಕೆ ಇಷ್ಟ ಪಡ್ತೀರಾ ಅಂತ ಆಡಿಯನ್ಸ್ ನ ಕೇಳಿದ್ದಾರೆ. ಅಂದ್ರೆ ನನಗೆ ಇಲ್ಲಿ ಅರ್ಥ ಆಗ್ತದೆ, ಸಮಥಿಂಗ್ ಏನಾದ್ರು ಇವರಿಬ್ರು ಕಾಂಬಿನೇಷನ್ ಅಲ್ಲಿ ಹೊಸ ಸಿನಿಮಾ ಏನಾದ್ರು ಮಾಡ್ತಿರ್ಬೋದಾ, ಇರ್ಬೋದು. ಸಸ್ಪೆನ್ಸ್ ಆಗಿ ಇಟ್ಟಿರ್ತಾರೆ, ಹೇಳಕ್ಕಾಗಲ್ಲ. ಇನ್ನು ರಾಮ್ ಚರಣ್ ಆಗೇನೆ ಸುಕುಮಾರ್ ಕಾಂಬಿನೇಷನ್ ಬರ್ತಾರ ಅಂತ ಸಿನಿಮಾ. ಈಗ ಟೀಮ್ ಅವರೆಲ್ಲ ಯುರೋಪ್ ಅಲ್ಲಿ ಇದಾರೆ. ಯುರೋಪ್ ಅಲ್ಲಿ ಏನ್ ಮಾಡ್ತಾ ಇದಾರೆ, ಮೂವಿ ಟೀಮ್ ಎಲ್ಲ ಸೇರ್ಕೊಂಡು ರೈಟರ್ ಜೊತೆಗೆ ಅಂದ್ರೆ ಡೈರೆಕ್ಟರ್ ಸುಕುಮಾರ್ ಅವ್ರ ಜೊತೆಗೆ 20 ರೈಟರ್ ನ ಕರ್ಕೊಂಡು ಹೋಗಿದಾರಂತೆ ಸ್ಕ್ರಿಪ್ಟ್ ನ ರೈಟಿಂಗ್ ಮಾಡೋದಕ್ಕೆ. ಸದ್ಯಕ್ಕೀಗ ಮೂವಿ ಟೀಮ್ ಯುರೋಪ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇರೋದಂತೂ ಕನ್ಫರ್ಮ್. ಇನ್ನು ದರ್ಶನ್ ಅವರ ನೆಮ್ಮದಿ ಆಗಿರ್ಬೇಕು ಅನ್ನೋ ಸಾಂಗ್ ಇವಾಗ ರಿಲೀಸ್ ಆಗಿದೆ. ಕೇಳ್ಬಿಟ್ಟು ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ, ಏನು ಮಾಡಕ್ ಆಗಲ್ಲ, ಏನು ಮಾತಾಡಕ್ಕೆ ಹೋಗ್ಬಾರ್ದು. ಇನ್ನು ಡಿಸೆಂಬರ್ ತಿಂಗಳಲ್ಲಿ ಈ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಮೂವಿ ಟೀಮ್ ಎಲ್ಲ ಪ್ಲಾನ್ ಮಾಡ್ಕೊಂಡಿದೆ ಅಂತ ಇನ್ಫಾರ್ಮೇಶನ್ ಒಳಗಡೆಯಿಂದ ಬರ್ತಾ ಇದೆ. ಅಂದ್ರೆ ಇದೇ ವರ್ಷ ಡಿಸೆಂಬರ್. ಒಂದ್ ತಲೆ ನಾವು ಏನಪ್ಪಾ ಅಂದ್ರೆ ಅದೇ ತಿಂಗಳು ಶಿವಣ್ಣ, ಉಪೇಂದ್ರ, ರಾಜ್ಬಿ ಶೆಟ್ಟಿ ಇವರೆಲ್ಲ ಆಕ್ಟ್ ಮಾಡಿರೋ ಅಂತ 45 ಸಿನಿಮಾನು ಕೂಡ ಡಿಸೆಂಬರ್ 25ಕ್ಕೆ ರಿಲೀಸ್ ಮಾಡ್ತಾ ಇದಾರೆ. ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಡೆವಿಲ್ ಇವ್ರು ಏನಾದ್ರು ಕ್ಲಾಶ್ ಆದ್ರೂ ಆಗ್ಬೋದು. ರೀಸೆಂಟ್ ಆಗಿ ಡೆಡಿಕೇಟೆಡ್ ವಿಡಿಯೋನು ಮಾಡಿದೆ, ಕೂಲಿ 2 ಬರ್ತಾ ಇದೆ, ಇದು ಎಲ್ಸಿ ಹೋಗಿ ಕನೆಕ್ಟ್ ಆದ್ರೂ ಆಗ್ಬಿಡ್ಬೋದು ಅಂತ ನನ್ನ ವಿಷನ್ ಮುಖಾಂತರ ವಿಡಿಯೋ ಮಾಡಾಕಿದೆ. ಬಟ್ ಇವಾಗ ಬಂದಿರುವಂತ ಇನ್ಫಾರ್ಮೇಶನ್ ರಜನಿಕಾಂತ್, ಕಮಲ್ ಹಾಸನ್ ಇವರಿಬ್ರು ಕೊಲಾಬ್ರೇಷನ್ ಅಲ್ಲಿ ಎಲ್ಸಿ ಒಳಗಡೆ ಒಂದ್ ಸಿನಿಮಾ ಬರ್ತಾ ಇದೆಯಂತೆ. ಟ್ವಿಟರ್ ಅಲ್ಲಿ ದೊಡ್ಡದಾಗಿ ಸೌಂಡ್ ಮಾಡ್ತಾ ಇದೆ. ಯಾವ ಸಿನಿಮಾ ಆಗಿರ್ಬೋದು ಅಂತ ಗೆಸ್ ಮಾಡಿ ನೋಡಿ. ಕೂಲಿ 2ನ ಅಥವಾ ಬೇರೆನಾ ಏನಾಗಿರ್ಬೋದು ಅಂತ ಕಮೆಂಟ್ ಮಾಡಿ ವೇಟ್ ಮಾಡ್ತಾ ಇರ್ತೀನಿ. ಇನ್ನು ಈ ವಾರದ ಮತ್ತೊಂದು ಹಾಟ್ ಟಾಪಿಕ್ ಏನಪ್ಪಾ ಅಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಆಕ್ಟ್ ಮಾಡ್ಬೇಕಾಗಿದ್ದಂತ ದ್ವಿತ್ವ ಈ ಸಿನಿಮಾದ ನ್ಯೂ ಅಪ್ಡೇಟ್ ಬಂದಿದೆ. ಪವನ್ ಅಣ್ಣ ಅವರು ರೀಸೆಂಟ್ ಆಗಿ ಪ್ರೆಸ್ ಮೀಟ್ ಅಲ್ಲಿ ರಿವೀಲ್ ಮಾಡಿದ್ರು, ದ್ವಿತ್ವ ಸಿನಿಮಾನ ವೆಬ್ ಸೀರೀಸ್ ಆಗಿ ಮಾಡ್ತಾ ಇದೀವಿ ಅಂತ ಜಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬಟ್ ಯಾರು ಆಕ್ಟ್ ಮಾಡ್ತಾ ಇದಾರೆ, ಯಾವ OTT ಬರುತ್ತೆ, ಯಾವ್ದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಬಟ್ ಇದನ್ನ ವೆಬ್ ಸೀರೀಸ್ ಆಗಿ ಮಾಡ್ತಾ ಇದಾರೆ ಅಂತ ಅಫಿಷಿಯಲ್ ಆಗಿ ಪವನ್ ಅಣ್ಣ ಅವರೇ ಕನ್ಫರ್ಮೇಶನ್ ಕೊಟ್ಬಿಟ್ಟಿದ್ದಾರೆ. ಇನ್ನ ರೀಸೆಂಟ್ ಆಗಿ ದುಲ್ಕರ್ ಸಲ್ಮಾನ್ ಅವರ 41ನೇ ಸಿನಿಮಾಗೆ ನಾನೇ ಅವ್ರು ಬಂದು ಕ್ಲಾಪ್ ಮಾಡ್ಬಿಟ್ಟು ಹೋಗಿದ್ರು. ಅದೇ ಸಿನಿಮಾದಿಂದ ಹೊಸ ಅಪ್ಡೇಟ್. ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಈಗ ಪೂಜಾ ಹೆಗ್ಡೆ ಅವರು ಸೆಲೆಕ್ಟ್ ಆಗಿದಾರಂತೆ DQ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ.
ಇನ್ನ ತಮಿಳ್ ಆಕ್ಟರ್ ರಾಘವ್ ಲಾರೆನ್ಸ್ ಅವ್ರ ಗೊತ್ತಾ, ಫೇಮಸ್ ಆಗಿ ಕಾಂಚನ ಫ್ರೆಂಚೈಸಿನ ದೊಡ್ಡದಾಗಿ ಬೆಳೆಸ್ಕೊಂಡು ಹೋಗಿರೋರು. 1 and 2 ಓಕೆ ಆಗೋಯ್ತು, 3rd ಯಾಕೋ ಏನೇನೋ ಆಗೋಯ್ತು. ಇದಿವಾಗ 4th ಚಾಪ್ಟರ್ ಬರ್ತದೆ, ಕಾಂಚನ 4. ಅದೇನೆ ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರೋಲ್ ಮಾಡ್ತಾ ನೊರಾ ಫಿತಾಯಿ ಅವ್ರದ್ದು ಪ್ರೊಫೈಲ್ ನ ಓಪನ್ ಮಾಡಿದೆ. ಹಂಗೆ ಅವ್ರ ಸ್ಟೋರಿ ನೋಡಿದ್ಮೇಲೆ ಈ ಪೋಸ್ಟರ್ ನ ಹಾಕೊಂಡಿದ್ರು. ನೊರಾ ಫಿತಾಯಿ ಅವರು ಕಾಂಚನ 4 ಅಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅನ್ನೋ ಒಂದು ಪೋಸ್ಟರ್ ನ ಅವರೇ ಸ್ಟೋರಿಲಿ ಹಾಕೊಂಡ್ಬಿಟ್ಟಿದ್ರು. ಅಂದ್ಮೇಲೆ ನನಗೆ ಕನ್ಫರ್ಮ್ ಆಗ್ತಾ ಇದೆ ರಾಘವ್ ಲಾರೆನ್ಸ್ ನೊರಾ ಜೊತೆಗೆ ಫುಲ್ ಮಿಂಗಲ್ ಇನ್ ಕಾಂಚನ 4 ಫಿಕ್ಸ್. ಅದು ಅಲ್ಲದೆ ಇದು ಫಸ್ಟ್ ಸಿನಿಮಾ ಆಗುತ್ತೆ ನೊರಾಗೆ ತಮಿಳಲ್ಲಿ. ಪ್ರಶಾಂತ್ ನೀಲ್ ಹಾಗೇನೆ ಜೂನಿಯರ್ NTR ಅವರ ಕಾಂಬಿನೇಷನ್ ಬರ್ತಾರೋ ಅಂತ ಸಿನಿಮಾ ಶೂಟಿಂಗ್ ಅವಾಗಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ರೀಸೆಂಟ್ ಆಗಿ ಪ್ರಶಾಂತ್ ನೀಲ್ ಅವರು ಈ ಸಿನಿಮಾದಲ್ಲಿ 15 ಕೋಟಿ ಮೊತ್ತದ ಸೆಟ್ ನ ಹಾಕಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಅದು ಅಲ್ಲದೆ ಜೊತೆಗೆ ಈ ಸಿನಿಮಾದ ಟೈಟಲ್ ಡ್ರ್ಯಾಗನ್ ಆಗಿರುತ್ತದೆ ಅಂತ ಒಳಗಡೆಯಿಂದನೂ ಕೂಡ ಇನ್ಫಾರ್ಮೇಶನ್ ಸಿಕ್ಬಿಟ್ಟಿದೆ ಕನ್ಫರ್ಮ್. ಇನ್ನ ಅಲ್ಲು ಅರ್ಜುನ್ ಹಾಗೇನೆ ಅಟ್ಲಿ ಕಾಂಬಿನೇಷನ್ ಬರ್ತಾರೋ ಅಂತ 22ನೇ ಸಿನಿಮಾ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸನ್ ಟಿವಿ ಅವ್ರ ಜೊತೆಗೆ. ರೀಸೆಂಟ್ ಆಗಿ ಬಂದಿರೋ ಇನ್ಫಾರ್ಮೇಶನ್ ತಮಿಳ್ನ ಒಬ್ಬ ಸ್ಟಾರ್ ಹೀರೋ ಈ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಜೊತೆ ಆಕ್ಟ್ ಮಾಡ್ತಾ ಇದಾರಂತೆ. ನಿಮಗ್ ಗೊತ್ತಿರೋ ಪ್ರಕಾರ ಈ ಸಿನಿಮಾದಲ್ಲಿ ರೊನಾಲ್ಡ್ ಠಾಕೂರ್, ದೀಪಿಕಾ ಪಡುಕೋಣೆ, ರಮ್ಯಾ ಕೃಷ್ಣ ಎಕ್ಸೆಟ್ರಾ ಯಾರ್ಯಾರು ಆಕ್ಟ್ ಮಾಡ್ತಾ ಇದಾರೆ. ಬಟ್ ಇವಾಗ ಹೇಳ್ತಾ ಇದಾರೆ ಈ ಸಿನಿಮಾದಲ್ಲಿ ವಿಜಯ್ ಸೇತುಪತಿನೂ ಕೂಡ ಆಕ್ಟ್ ಮಾಡ್ತಾ ಇದಾರಂತೆ ಅಲ್ಲು ಅರ್ಜುನ್ ಜೊತೆಗೆ. ಇದನ್ನ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು, ಮೂವಿ ಟೈಮ್ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡೋವರೆಗೂ. ಇನ್ನ ಡಾಲಿ ಧನಂಜಯ ಅವರ ಬರ್ತ್ಡೇ ಸ್ಪೆಷಲ್ ಆಗಿ 3 ಸಿನಿಮಾಗಳಿಂದ ಹೊಸ ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ಉತ್ತರಾಖಂಡ, 666, ಆಪರೇಷನ್ ಡ್ರೀಮ್ ಥಿಯೇಟರ್, ಆಮೇಲೆ ಜಿಂಗೋ. ಇನ್ನ ಕಿಚ್ಚ ಸುದೀಪ್ ಅವರ 47ನೇ ಸಿನಿಮಾ. ಈ ಸಿನಿಮಾದಲ್ಲಿ ಇನ್ನೊಬ್ರು ಲೇಡಿ ಆಕ್ಟರ್ ಆಕ್ಟ್ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅಫಿಷಿಯಲ್ ಆಗಿ. ರೋಶ್ನಿ ಪ್ರಕಾಶ್ ಅವರು ಕೂಡ ಕಿಚ್ಚ ಸುದೀಪ್ ಅವ್ರ ಜೊತೆಗೆ ಈ ಸಿನಿಮಾದಲ್ಲಿ ರೊಮ್ಯಾನ್ಸ್ ಮಾಡ್ತಾರೆ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ಬಿಟ್ಟಿದ್ದಾರೆ. ಇನ್ನ ಮಿಲ್ಕ್ ಬ್ಯೂಟಿ ಅಂತಾನೆ ಫೇಮಸ್ ಆಗಿರುವಂತ ತಮನ್ನಾ ಭಾಟಿಯಾ ರೀಸೆಂಟ್ ಆಗಿ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಗೆ ಬ್ರಾಂಡ್ ಅಂಬಾಸಿಡರ್ ಆಗ್ಬಿಟ್ರು. ಇದೀಗ ಇವ್ರದ್ದು ಹೊಸ ಸಿನಿಮಾ ಹೆಸರು ಕೇಳಿ ಬರ್ತಾ ಇದೆ, ರಾಗಿಣಿ MMS 3. ಚಾಪ್ಟರ್ 2 ನ ನೋಡಿದಿರಲ್ಲ ಸನ್ನಿ ಲಿಯೋನ್ದು. ಈಗ ಚಾಪ್ಟರ್ 3 ಬರ್ತಾ ಇದೆ. ಈ ಸಿನಿಮಾದಲ್ಲಿ ತಮನ್ನಾ ಭಾಟಿಯಾ ಅವರು ಸೆಲೆಕ್ಟ್ ಆಗಿದ್ದಾರೆ ಆಕ್ಟ್ ಮಾಡೋದಕ್ಕೆ. ಇನ್ನ ತಲಪತಿ ವಿಜಯ್ ಅವರ ಕೊನೆ ಸಿನಿಮಾ ಜನನಾಯಕನ್. ಈ ಸಿನಿಮಾದಿಂದ ಇನ್ನೊಂದು ದೊಡ್ಡ ರೂಮರ್ ಹೊರಗಡೆ ಬಂದಿದೆ. ಈ ಸಿನಿಮಾದಲ್ಲಿ ಮೂರು ಡೈರೆಕ್ಟರ್ ಗಳು ಆಕ್ಟ್ ಮಾಡ್ತಾ ಇದಾರಂತೆ. 3 ಡೈರೆಕ್ಟರ್ ಗಳು ಈ ಸಿನಿಮಾದೊಳಗಡೆ ತಲಪತಿ ವಿಜಯ್ ಅವ್ರ ಜೊತೆಗೆ ಆಕ್ಟ್ ಮಾಡಿದಾರಂತೆ. 1 ಲೋಕೇಶ್ ಕನಕರಾಜ್, 2 ಅಟ್ಲಿ, 3ನೇದು ನೆಲ್ಸನ್. ಇವ್ರು 3 ಜನ ಈ ಸಿನಿಮಾದೊಳಗಡೆ ಆಕ್ಟ್ ಮಾಡಿದ್ದಾರೆ ತಲಪತಿ ವಿಜಯ್ಗೆ ಟ್ರಿಬ್ಯೂಟ್ ಕೊಡೋದಕ್ಕೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ, ಫೇಕು ಕೂಡ ಆಗಿರ್ಬೋದು, ಹೇಳಕ್ಕಾಗಲ್ಲ. ಇನ್ನ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಮೇಡಮ್ ಅವರು ಕೊತ್ತಲವಾಡಿ ಅಂತ ಸಿನಿಮಾ ಮಾಡಿದ್ಮೇಲೆ ಫುಲ್ ಬೇಜಾರಾಗಿದ್ದಾರೆ, ಕಲೆಕ್ಷನ್ ಆಗಿಲ್ಲ. ಇವಾಗ 2ನೇ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಕರ್ನಾಟಕದಲ್ಲಿ ಪ್ಲಾನ್ ಹಾಕಿದ್ದಾರೆ. ಅನುಷ್ಕಾ ಶೆಟ್ಟಿದು ಘಾಟಿ ಅಂತ ಒಂದು ಸಿನಿಮಾ ಬರ್ತಾ ಇದೆ ತೆಲುಗು ಇಂಡಸ್ಟ್ರಿಲಿ. ಅದು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲೂ ಕೂಡ ಬರ್ತಾ ಇದೆ, ಕನ್ನಡದಲ್ಲೂ ಕೂಡ. ಕನ್ನಡದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಪುಷ್ಪಾ ಮೇಡಮ್ ಅವರು ರೆಡಿ ಆಗಿದ್ದಾರೆ. ಅವ್ರ ಬ್ಯಾನರ್ ಇಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಎಂಟೈರ್ ಕರ್ನಾಟಕ. ರಾಕಿಂಗ್ ಸ್ಟಾರ್ ಯಶ್ ಅವರ ರಾಮಾಯಣ ಸಿನಿಮಾ. ಈ ಸಿನಿಮಾದ ಮೇನ್ ಪ್ರೊಡ್ಯೂಸರ್ ನಮಿತ್ ಮಲ್ಹೋತ್ರಾ. ಇವ್ರು ಹೇಳ್ತಾ ಇದಾರಂತೆ ಅಕಸ್ಮಾತ್ ಈ ಸಿನಿಮಾ ಏನಾದ್ರೂ ಫ್ಲಾಪ್ ಆಗ್ಬಿಟ್ರೆ ಅವರೇನೆ ಕಾರಣನಂತೆ, ಅವರೇ ಅಂತ ಇಂಡೈರೆಕ್ಟ್ ಆಗಿ ಅವ್ರಿಗೆ ಯಾರಿಗೋ ಹೇಳಿದಾರಂತೆ. ಅವ್ರು ಯಾರು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ, ಯಾರಾಗಿರ್ಬೋದು ಅಂತ ಜಸ್ಟ್ ಕಮೆಂಟ್ ಮಾಡಿ ಅಷ್ಟೇ. ಇನ್ನ ಈ ವಾರದ ಕೊನೆ ಅಪ್ಡೇಟ್ ಕಡೆ ಬರೋದಾದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ. ಈ ಸಿನಿಮಾದಲ್ಲಿ ತುಂಬಾನೇ ದೊಡ್ಡ ಕಾಸ್ಟಿಂಗ್ಸ್ ಗಳಿದಾವೆ ಅಂತ ಅವಾಗಿಂದನೂ ಕೂಡ ಸೌಂಡ್ ಗಳು ಕೇಳಿ ಬರ್ತಾ ಇದಾವೆ. ನಯನತಾರಾ, ಕರೀನಾ ಕಪೂರ್, ಕಿಯಾರಾ ಅಡ್ವಾನಿ, ಇನ್ನು ಯಾರ್ಯಾರೋ. ಅದ್ರ ಜೊತೆಗೆ ಈಗೊಂದು ಹೊಸ ಹೆಸರು ಕೇಳಿ ಬರ್ತಾ ಇದೆ. ನಮ್ ಕನ್ನಡದ ರುಕ್ಮಿಣಿ ವಸಂತ್ ಅವರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರಂತೆ. ಇದನ್ನೆಲ್ಲ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ, ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿಲ್ಲ. ನಾವ್ ಯಾವ್ದೇ ದೃಢ ನಿರ್ಧಾರಕ್ಕೆ ಬರೋದು ಬೇಡ. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಇದೆ ಅಂತ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. Bye bye.